ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಲೀಮಾ ಕ್ರಿಯೇಷನ್ ಅಟ್ MS. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ 6 ಎಳೆ ದಾರ, 8 ಎಳೆ ದಾರ, 12 ಎಳೆ ದಾರವನ್ನು ಮಾಡಿಕೊಳ್ಳಬಹುದೆಂದು ಹೇಳಿಕೊಡುತ್ತೇನೆ. ಇದು ತುಂಬ ಈಸಿಯಾಗಿದೆ. ಈ ರೀತಿ ಮಾಡಿ ಇಟ್ಟುಕೊಳ್ಳುವುದರಿಂದ ನಿಮಗೆ ಡಿಸೈನ್ ಹಾಕಲು ಈಸಿ ಆಗುತ್ತೆ. ಇದಕ್ಕೆ ಬೇಕಾಗುವಂಥ ಮೆಟೀರಿಯಲ್ ಸಿಲ್ಕ್ ಥ್ರೆಡ್, ಪೇಪರ್. ಈ ರೀತಿ ಪೇಪರನ್ನು ಫೋಲ್ಡಿಂಗ್ ಮಾಡಿಕೊಂಡು ಇಟ್ಟುಕೊಳ್ಳಬೇಕು. ಈ ರೀತಿ 2 ಪೀಸ್ ಪೇಪರನ್ನು ಬೇಕಾಗುತ್ತೆ. ಮೊದಲಿಗೆ 1 ಪೀಸ್ ಪೇಪರ್ ತೆಗೆದುಕೊಂಡು ಅದಕ್ಕೆ ಸಿಲ್ಕ್ ಥ್ರೆಡ್ಡನ್ನು 1 ಎಳೆ ದಾರವಾಗಿ ಸುತ್ತಿಕೊಳ್ಳಬೇಕು. ನಿಮಗೆ ಎಷ್ಟು ಬೇಕಷ್ಟು ದಾರ ಸುತ್ತಿಕೊಳ್ಳಿ. ಈಗ ಅದೇ ರೀತಿ ಇನ್ನೊಂದು ಪೇಪರಿಗೆ ದಾರ ತೆಗೆದುಕೊಂಡು 2 ಎಳೆ ದಾರವನ್ನು ಸುತ್ತಿಕೊಳ್ಳಿ. ದಾರ ಗಟ್ಟಿಯಾಗಿ ಹಿಡಿಯಿರಿ ಫ್ರೆಂಡ್ಸ್. ಈಗ 3 ಎಳೆ ದಾರ, ಈಗ 4 ಎಳೆ, ಈಗ 5 ಎಳೆ ದಾರ, ಈಗ 6 ಎಳೆ ದಾರ, ಫ್ರೆಂಡ್ಸ್ ನನಗೆ ಇಲ್ಲಿ 6 ಎಳೆ ದಾರ ಸಾಕು ಫ್ರೆಂಡ್ಸ್. ನಿಮಗೆ ಬೇಕಾದರೆ ಇದೇ ರೀತಿ 8 ಎಳೆ 10 ಎಳೆ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಈಗ ದಾರವನ್ನು ಕತ್ತರಿಯ ಸಹಾಯದಿಂದ ಕಟ್ ಮಾಡಿಕೊಳ್ಳಿ. ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್. ದಾರ ಇಷ್ಟು ದಪ್ಪ ಇರುತ್ತೆ 6 ಎಳೆ ದಾರ. ಈ ರೀತಿ ಮಾಡಿಕೊಳ್ಳುವುದರಿಂದ ನಿಮಗೆ ಡಿಸೈನ್ ಹಾಕಲು ಈಸಿ ಆಗುತ್ತೆ. ಇದು ಗಂಟು ಆಗಬಾರ್ದು ಅಂತ ಹೇಳ್ಬಿಟ್ಟು ತುದಿಗೆ ನಾನು ಗಂಟು ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಗಂಟಾಕಿ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು. ಫ್ರೆಂಡ್ಸ್, ಇದೇ 6 ಎಳೆ ದಾರವನ್ನು ನಾವು ಸೂಜಿಗೆ ಪೋಣಿಸಿ ಡಬಲ್ ಮಾಡಿಕೊಂಡರೆ 12 ಎಳೆ ದಾರವಾಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಸೂಜಿಗೆ ಪೋಣಿಸಿದರೆ ಡಬಲ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಈಗ 12 ಎಳೆ ದಾರ ಆಗುತ್ತೆ. ಈ ರೀತಿ 12 ಎಳೆ ದಾರ ಸಿದ್ಧವಾಗುತ್ತೆ ಫ್ರೆಂಡ್ಸ್. ನೀವು ಇದನ್ನು ಸೀರೆಗಳ ಬಾರ್ಡರಿಗೆ, ಡ್ರೆಸ್ಗಳ ನೆಕ್ಗಳಿಗೆ, ಫ್ರೆಂಚ್ ನಾಟ್, ಲೇಸಿ ಡೇಸಿ ಸ್ಟಿಚ್ ಹಾಕಲು ಈಸಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.